ನೀನು ನಿದ್ದೆ ಮಾಡ್ತಿದ್ದೀಯಾ? ಸುಸ್ತಾಗ್ಬಿಟ್ಟಿದೆ ಇವತ್ತು, ಅದಕ್ಕೆ ವಿಡಿಯೋನೇ ಮಾಡಿಲ್ಲ. ಮಾಡೋಕ್ಕಾಗಿಲ್ಲ ಇವತ್ತು ನನ್ನ ಕೈಲಿ. ಸುಸ್ತಾಗಿ ಬೀಳಂಗೆ ಆಗ್ತೈತಿ. ಬೆಳಿಗ್ಗೆ ಏನು ಸಾಂಬಾರಪ್ಪ, ಹುಳ್ಳಿಕಾಳು ಮೊಳಕೆ ಕಟ್ಟಿ ಸಾರು ಮಾಡಿದ್ನ. ಆಮೇಲೆ ರೈಸ್ ಇಟ್ಕೊಂಡ್ವಾ, ಆಮೇಲೆ ಮುದ್ದೆ ಮಾಡ್ಕೊಂಡ್ವಾ, ಆಮೇಲೆ ಬದನೆಕಾಯಿ ಆಮೇಲೆ ಇನ್ನೇನೇನು ಮಾಡಿದೆ? ಆಮೇಲೆ ಮನೆ ಒರೆಸೋದನ್ನ, ಶುಕ್ರವಾರ ಪೂಜೆ ಮಾಡೋದನ್ನ. ಇವತ್ತು ಪೂಜೆನೇ ತೋರಿಸಿಲ್ಲ ನಾನು. ಪೂಜೆ ಮಾಡಿದ್ದೀನಿ, ನೀವು ಬರಲಿಲ್ವಲ್ಲ. ಆಮೇಲೆ ಬಾಗಿಲು ತೊಳೆದ್ನ, ಅವೆಲ್ಲ ರಂಗೋಲೆನ, ಅದೇ ಕೆಲಸ. ಆಮೇಲೆ ಮಧ್ಯಾಹ್ನ ಸ್ವಲ್ಪ ಫ್ರೆಂಡ್ ಕರೆದ್ರು, ಫ್ರೆಂಡ್ ಮನೆಗೆ ಹೋಗಿ ಬಂದ. ಅದಕ್ಕೆ ಟಯರ್ಡ್ ಆಗಿಬಿಟ್ಟಿದ್ದೆ. ಅಷ್ಟೇ, ಸುಸ್ತು. ಶುಗರ್ ಐತಲ್ಲ, ಅದಕ್ಕೆ ಸುಸ್ತು. ಅಷ್ಟು ಮಾಡೋದಕ್ಕೆ ಸುಸ್ತಾಯ್ತದೆ. ಇದು ಶುಕ್ರವಾರದ ಪೂಜೆ ಇವತ್ತು ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ಯಾ ಅಲ್ವಮ್ಮ? ದಿನ ಸಿಂಪಲ್ಲೇ. ಇಲ್ಲಮ್ಮ, ಏನು ಹೇಳ್ತಾ ಇದೆಯಾ? ದೇವ್ರ ಹತ್ರ ಸಿಂಪಲ್ ಗ್ರ್ಯಾಂಡ್ ಏನಿಲ್ಲ. ಮನಸ್ಫೂರ್ತಿ ಪೂಜೆ ಮಾಡ್ತೀನಿ, ಅಲಂಕಾರ ಮಾಡ್ಕೊತೀನಿ. ನನ್ನ ಕೈಲಿ ಹೆಂಗಿರ್ತದೆ ಹಂಗೆ ಮಾಡಿಬಿಡ್ತೀನಿ. ಇವತ್ತು ಗಿಡದಲ್ಲಿರೋ ಹೂವು? ಇವತ್ತು ಗಿಡದಲ್ಲಿರೋ ಹೂವು ಕಣಗ್ಲು, ನಮ್ಮ ಗಿಡದಲ್ಲಿ ಕಣಗ್ಲು ಹೂವು ಬಿಟ್ಟಿತ್ತು. ಸ್ವಲ್ಪ ಕಣಗ್ಲು ಹೂವು ಕಿತ್ಕೊಂಡು ಯಾಕೆ ಏನೋ ಅಮ್ಮಂಗೆ ಏನು ಮಾತಾಡಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ನೇನೈತೆ ಮಾತಾಡೋಕ್ಕೆ? ಇರೋದೆಲ್ಲ ಮಾತಾಡಿದೆ. ಓಕೆ, ಬಾಯ್. ಇವತ್ತು ಏನು ಊಟ ಕೊಡ್ತೀಯಾ? ಏನು ಮಗಳು ಕೊಟ್ರೆ ತಿಂತೀನಿ, ನಾನೇನು ಇಲ್ಲ ಅಂದರೆ ಫ್ಲಾಟಾಗಿ ಮಲ್ಕೋತೀನಿ ಅಷ್ಟೇ. ಇವತ್ತು ನನ್ನ ಕತೆ. ಇವತ್ತು ಚಾನ್ಸೇ ಇಲ್ಲ. ಕಾಲು ಕೈಯೆಲ್ಲ ಗರೋ ಅಂತ ನೋತೈತಿ. ಲೆಫ್ಟ್ ಸೈಡ್ ಯಾಕೋ? ಹಂಗಾರೆ ಇವತ್ತು ದೋಸೆ ಹಾಕ್ತೀನಿ, ಹೊಡೆದ್ಬಿಡ್ತೀನಿ. ಏಕೆ? ಈ ರೆಡಿ ಇರೋದನ್ನ ಯಾವಾಗಲೂ ಹಾಕಕ್ಕೆ ಹೋಗ್ತೀಯಲ್ಲ, ಟ್ರೈ ಮಾಡಿ ನೀನು ಅಲ್ಲಿ ಒಳಗಡೆ ಏನಾದ್ರು ಸ್ಪೆಷಲಾಗಿ ಮಾಡೋದು. ನಾನೇನು ಮಾಡಲ್ಲ, ಗೊತ್ತಾಯ್ತಾ? ನಾನು ಮಾಡಿಟ್ಟಿರೋದೇ ನೀನು ಮಾಡೋದೇನು ಹೇಳು? ನೀನು ಅಂತ ಯಾವಾಗ ಮಾಡ್ತೀಯ? ಮಾಡಿ ಯಾವಾಗ ಇಡ್ತೀಯ ನಮಗೆ? ಮಾಡೇ ಇಲ್ಲ. ಹೇಳು. ಅಲ್ಲ, ಮಾಡ್ತೀಯಾ, ನಿಂಗೆ ಇಷ್ಟ ಬಂದಾಗಲ್ಲ. ನನಗೂ ಕಷ್ಟ ಇದ್ದಾಗ ಸ್ವಲ್ಪ ಸಹಾಯ ಮಾಡಬೇಕು. ಏನಪ್ಪ ಏನು ನಾಟಕ ಮಾಡ್ತಿದ್ಯಾ ಶಶಿ? ಯಾವುದು ನಾಟಕ? ನನ್ನ ಮಕ್ಕದಲ್ಲೇ ಗೊತ್ತಾಯ್ತದೆ ಟೈರ್ಡ್ ಆಗಿದ್ದೀನ ಇಲ್ವಾ ಅನ್ನೋದು. ಅಲ್ಲ, ಈ ಕತೆ ಡೈಲಾಗ್ ಹೇಳ್ತಾ ಇರೋದು. ನೋ ಡೈಲಾಗ್, ಎಲ್ಲ ನಿಜ ಹೇಳ್ತಾ ಇದ್ದೀನಿ. ಆಯಿತು, ಅದಕ್ಕೆ ದೋಸೆ ಹಾಕ್ಕೊಡ್ತೀನಿ. ಡೈಲಾಗ್ ಎಲ್ಲ ಏನು? ದೋಸೆ ಅರ್ಗಲ್ಲ ನನಗೆ. ಅರ್ಗಿಲ್ಲ ಅಂದರೆ ಬಿಡು, ಗಂಜಿ ಕುಡಿ. ಗಂಜಿ ಇಲ್ಲ, ಒಂದೇ ಒಂದು ಚಿಕ್ಕ ಗ್ಲಾಸ್ ಹಿಂಗೈತೆ, ಅದು ಮಜ್ಜಿಗೆ ಒಯ್ದಿಕ್ಕಿದ್ದೀನಿ ಅಷ್ಟೇ. ಅದನ್ನೇ ಕೊಡ್ತೀನಿ ನಿಮಗೆ. ನಾನು ಅಪ್ಪ ದೋಸೆ ತಿಂತೀನಿ. ಏನೋ ನಿಮ್ಮ ಇಷ್ಟ ಬಂದಿದ್ದು ತಿಂದ್ರಿ, ನಿಮ್ಮ ಇಷ್ಟ ಬಂದಿದ್ದು ಮಾಡಿ, ಏನೋ ಒಂದು ಕೊಡಿ ನನಗೆ ಅಷ್ಟೇ. ಯಾವುದೈತೋ ಅದು ತಿಂತಾ ಇರ್ತೀನಿ ಅಷ್ಟೇ. ನಾಳೆ ಏನು ಪ್ರೋಗ್ರಾಮು? ನಾಳೆ ಅದು ಎದ್ಮೇಲೆ ನೋಡ್ಕೊಳ್ಳೋಣ. ಮಲಗಿದವ್ರು ಇಲ್ವೋ ಯಾರಿಗೆ ಗೊತ್ತು. ಸೂರ್ಯೋದಯ ಹುಟ್ಟೋಷ್ಟರಲ್ಲಿ ನಾನು ಎದ್ದು ನಮಸ್ಕಾರ ಇಟ್ಟರೆ ಸೂರ್ಯನಿಗೆ, ಅವಾಗ ನಾನು ಎದ್ದೀನಿ. ಇನ್ನು ನಾಳೆ ಕಾರ್ಯಕ್ರಮ. ಕತ್ತೇನು? ಯಾವುದೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟೈತೆ. ಯಾವ ದೇವರು? ಜ್ಞಾನಮ್ಮ ದೇವಿ, ಶ್ರೀಶಕ್ತಿ ಜ್ಞಾನದೇವಿ ಪೀಠ. ಅಮ್ಮನವರು ನನ್ನ ತಾಯಿ. ನಮ್ಮ ಅಮ್ಮಂಗೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಏನೇನೋ ಮಾತಾಡ್ತಾ ಇದ್ದಾರೆ. ನೆಟ್ವರ್ಕ್ ಕರೆಕ್ಟಾಗಿ ಐತೆ ನನ್ನ ಹತ್ರ. ಕೇಳ್ತಾ ಇರೋರ್ಗೆ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅವ್ರಿಗೆ. ಓಕೆ ಬಾಯ್. ಓಕೆ ಬಾಯ್. ಹೇಳ್ದಂಗೆ ದೋಸೆ ಇಸ್ ಗೆಟಿಂಗ್ ರೆಡಿ. ಗರಿಯಾಗಿದೆ ನೋಡಿ ಗೈಸ್ ದೋಸೆ. ವಿಡಿಯೋ ತೆಕ್ಕೊಂಡು ಮಾಡೋಕ್ಕಾಗ್ತಿಲ್ಲ.
ಈಗ ಬಂದಿದ್ದೀನಿ ನೀರ ಅಲ್ಲಿ ಸಾಂಬಾರು ಕುದಿಸ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಸಾಂಬಾರು. ನೋಡಿ ಈ ಥರ ಬಂದಿದೆ ದೋಸೆ. ಚೆನ್ನಾಗಿ ಹಾಕಿದ ನಮ್ಮಮ್ಮ ಇಟ್ಟು ಅದಕ್ಕೋಸ್ಕರ. ದೋಸೆ ಇಸ್ ರೆಡಿ. ಅಪ್ಪಗೆ ಬದನೆಕಾಯಿ ಪಲ್ಯ, ಅವ್ರು ಮಸಾಲ ತಿನ್ನಲ್ಲ ಗೈಸ್, ಅದಕ್ಕೆ ಚೂರು ದೋಸೆ ಗೈಸ್. ಫುಲ್ ತವಾ ದೋಸೆ, ದೊಡ್ಡ ದೋಸೆ. 1 ದೋಸೆ ಇಸ್ ಈಕ್ವಲ್ಸ್ ಟು 2 ದೋಸೆಸ್. ಚೆನ್ನಾಗಿ ಬಂದಿದೆ ಫುಲ್ ತವಾ ದೋಸೆ.